ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ. ಕರ್ನಾಟಕ ವಿಶ್ವವಿದ್ಯಾಲಯ ಅಂತರ ಕಾಲೇಜು ದೇಹದಾಢ್ಯ ಸ್ಪರ್ಧೆ ಹಾಗೂ ಕರ್ನಾಟಕ ವಿಶ್ವವಿದ್ಯಾಲಯ ತಂಡದ ಆಯ್ಕೆಯ ಉದ್ಘಾಟನಾ ಮತ್ತು ಬಹುಮಾನ ವಿತರಣಾ ಸಮಾರಂಭ ದಾಂಡೇಲಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಗರಸಭೆ ದಾಂಡೇಲಿ ಹಾಗೂ ಉತ್ತರ ಕನ್ನಡ ಜಿಲ್ಲಾ ದೇಹದಾಢ್ಯ ಸಂಸ್ಥೆ ಇವರ ಸಹಯೋಗದೊಂದಿಗೆ ದಿನಾಂಕ 17/1/2024 ಸಂಜೆ 5 ಗಂಟೆಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಅಂತರ್ ಮಹಾವಿದ್ಯಾಲಯ ದೇಹದಾಢ್ಯ ಸ್ಪರ್ಧೆ ಹಾಗೂ ರಾಷ್ಟ್ರಮಟ್ಟದ ವಿಶ್ವವಿದ್ಯಾಲಯ ತಂಡದ ಆಯ್ಕೆಯನ್ನು ಆಯೋಜಿಸಲಾಗಿದೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಹಳಿಯ ಜೋಯ್ಡಾ ದಾಂಡೇಲಿ ಕ್ಷೇತ್ರದ ಶಾಸಕರು, ಕರ್ನಾಟಕ ಸರ್ಕಾರದ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಹಾಗೂ ಕಾಲೇಜು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಆಗಿರುವ ಸನ್ಮಾನ್ಯ ಶ್ರೀ ಆರ್.ವಿ. ದೇಶಪಾಂಡೆರವರು ನೆರವೇರಿಸಲಿದ್ದಾರೆ. ಡಾಕ್ಟರ್ ಬಿ.ಎಂ. ಪಾಟೀಲ್ ನಿರ್ದೇಶಕರು, ದೈಹಿಕ ಶಿಕ್ಷಣ ಮತ್ತು ಕ್ರೀಡಾ ವಿಭಾಗ ಹಾಗೂ ಡೀನ್, ಶಿಕ್ಷಣ ನಿಕಾಯ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಮತ್ತು ಪ್ರೊಫೆಸರ್ ಜಿ.ಡಿ. ಭಟ್ ನಿರ್ದೇಶಕರು, ದೈಹಿಕ ಶಿಕ್ಷಣ, ಕಮಲಾ ಬಾಳಿಗ ಶಿಕ್ಷಣ ಮಹಾವಿದ್ಯಾಲಯ ಕುಮಟಾ ಹಾಗೂ ಅಂತಾರಾಷ್ಟ್ರೀಯ ದೇಹದಾಢ್ಯ ತರಬೇತುದಾರರು ಇವರುಗಳು ಉಪಸ್ಥಿತರಿರುತ್ತಾರೆ. ದಾಂಡೇಲಿಯ ತಹಶೀಲ್ದಾರರಾದ ಶ್ರೀ ಶೈಲೇಶ್ ಪರಮಾನಂದ್, ನಗರಸಭೆ ದಾಂಡೇಲಿಯ ಆಯುಕ್ತರಾದ ಶ್ರೀ ರಾಜಾರಾಮ್ ಪವಾರ್, ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಶ್ರೀಮತಿ ಶಾಯಿದಾ ಪಠಾಣ್ ಹಾಗೂ ನಗರಸಭೆಯ ಸರ್ವ ಸದಸ್ಯರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ವಿವಿಧ ವಿಭಾಗಗಳ ಚಿನ್ನದ ಪದಕ ವಿಜೇತರಲ್ಲಿ ಒಬ್ಬರನ್ನು ಮಿಸ್ಟರ್ ಕರ್ನಾಟಕ ಯೂನಿವರ್ಸಿಟಿ ಎಂದು ಘೋಷಿಸಲಾಗುವುದು. ಸ್ಪರ್ಧೆಯ ಬಹುಮಾನ ವಿತರಣಾ ಸಮಾರಂಭದ ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂ.ಡಿ. ವಕ್ಕುಂತ್ರವರು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಬಿ.ಎಂ. ಪಾಟೀಲ್, ಪ್ರೊಫೆಸರ್ ಜಿ.ಡಿ. ಭಟ್ ಹಾಗೂ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರು ಭಾಗವಹಿಸಲಿದ್ದಾರೆ. ಹೊನಲು ಬೆಳಕಿನಲ್ಲಿ ಜರುಗುವ ಈ ಸ್ಪರ್ಧೆಯು ಅತ್ಯಂತ ಮನೋರಂಜನೀಯವಾಗಿದ್ದು, ಆಸಕ್ತ ಸಾರ್ವಜನಿಕರು ಆಗಮಿಸಿ ವೀಕ್ಷಿಸಲು ಕಾರ್ಯಕ್ರಮದ ಸಂಘಟಕರಾದ ಡಾಕ್ಟರ್ ನಾಸಿರ್ ಅಹಮದ್ ಜಂಗೂಬಾಯಿ ಹಾಗೂ ಶ್ರೀ ಬಸವರಾಜ ಹುಲಕಟ್ಟಿಯವರು ಪತ್ರಿಕಾ ಪ್ರಕಟಣೆಯಲ್ಲಿ ವಿನಂತಿಸಿದ್ದಾರೆ. ದಾಂಡೇಲಿಯ ಎಲ್ಲ ನಾಗರಿಕರಿಗೆ ಹಾಗೂ ದಾಂಡೇಲಿ ತಾಲೂಕಿನ ಎಲ್ಲ ಹಿರಿಯರಿಗೆ, ಮುದ್ದು ಮಕ್ಕಳಿಗೆ ಏನು ವಿನಂತಿಯನ್ನು ಮಾಡಿಕೊಳ್ಳೋದು ಅಂದರೆ, ನಮ್ಮ ಮಹಾವಿದ್ಯಾಲಯದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಮಟ್ಟದ ದೇಹದಾಢ್ಯ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ. ದಾಂಡೇಲಿ ನಗರಸಭೆ ಹಾಗೂ ಉತ್ತರ ಕನ್ನಡ ಜಿಲ್ಲಾ ದೇಹದಾಢ್ಯ ಅಸೋಸಿಯೇಷನ್ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಕ್ರೀಡಾ ಚಟುವಟಿಕೆಯನ್ನು ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಸಂಯೋಜನೆಗೊಂಡ ನೂರಾರು ಮಹಾವಿದ್ಯಾಲಯಗಳಿಂದ ಸ್ಪರ್ಧಾಳುಗಳು ದಾಂಡೇಲಿಗೆ ಬರ್ತಾರೆ. ಅದು ಒಂದು ಅತ್ಯಂತ ಆಕರ್ಷಕವಾದಂಥ ಸ್ಪರ್ಧೆ. ನೂರಾರು ದೇಹದಾಢ್ಯ ಪಟುಗಳು ತಮ್ಮ ದೈಹಿಕ ಆಕರ್ಷಕ ನೋಟಗಳನ್ನು ತೋರಿಸ್ತಾರೆ. ತಾವೆಲ್ಲ ಇದರ ಸದುಪಯೋಗವನ್ನು ಪಡಿಸಿಕೊಳ್ಬೇಕು. ಇದರ ಉದ್ಘಾಟನೆಯನ್ನು ನಮ್ಮ ಮಹಾವಿದ್ಯಾಲಯದ ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು, ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು, ಜನಪ್ರಿಯ ಶಾಸಕರು ಆಗಿರುವಂತಹ ಸನ್ಮಾನ್ಯ ಆರ್.ವಿ. ದೇಶಪಾಂಡೆಯವರು ನೆರವೇರಿಸಲಿದ್ದಾರೆ. ನಗರಸಭೆಯ ಎಲ್ಲ ಸದಸ್ಯರು, ಗೌರವಾನ್ವಿತ ಸದಸ್ಯರು ಇದರಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹಾಗೆಯೇ ತಹಶೀಲ್ದಾರರಂಥ ಸನ್ಮಾನ್ಯ ಶ್ರೀ ಶೈಲೇಶ್ ಪರಮಾನಂದ ಅವರು, ನಗರಸಭೆ ಆಯುಕ್ತರಾದಂಥ ಶ್ರೀ ರಾಜಾರಾಮ್ ಪವಾರ್ ಅವರು ಕೂಡ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸ್ತಾರೆ. ಆಮೇಲೆ ಸ್ಪರ್ಧಾಳುಗಳಿಗೆ ಬಹುಮಾನ ವಿತರಣಾ ಸಮಾರಂಭ ಇದೆ. ಅದರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ದೈಹಿಕ ಶಿಕ್ಷಣ ವಿಭಾಗದ ನಿರ್ದೇಶಕರು ಡಾಕ್ಟರ್ ಬಿ.ಎಂ. ಪಾಟೀಲ್ ಅವರು ಆಗಮಿಸುತ್ತಾರೆ. ಹಾಗೆಯೇ ಹಿರಿಯ ತರಬೇತುದಾರರಾದಂತಹ
ಸನ್ಮಾನ್ಯ ಡಾಕ್ಟರ್ ಜಿ ಟಿ ಭಟ್ ಅವರು ಆಗಮಿಸ್ತಾರೆ. ಒಟ್ಟಾರೆ ಈ ದಾಂಡೇಲಿಯ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದ ಕ್ಯಾಂಪಸ್ಸಿನ ಒಳಗಡೆ 17ನೇ ತಾರೀಕು ಅದೊಂದು ಅವಿಸ್ಮರಣೀಯ ದಿನ. ಸಾಯಂಕಾಲ 5 ಗಂಟೆಗೆ ಅದರ ಉದ್ಘಾಟನೆ. ಹೊನಲು ಬೆಳಕಿನಲ್ಲಿ ಆ ಸ್ಪರ್ಧೆ ನಡೀತದೆ. ಜೊತೆಗೆ ರಾಷ್ಟ್ರ ಮಟ್ಟದ ವಿಶ್ವವಿದ್ಯಾಲಯದ ದೇಹದಾಢ್ಯ ಸ್ಪರ್ಧೆಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರತಿನಿಧಿಗಳನ್ನ, ಕರ್ನಾಟಕ ವಿಶ್ವವಿದ್ಯಾಲಯದ ತಂಡವನ್ನು ಆಯ್ಕೆ ಮಾಡುವ ಕೆಲಸ ಕೂಡ ನಡೀತಾ ಇದೆ. ದಾಂಡೇಲಿಯ ಎಲ್ಲರ ಸಹಕಾರದೊಂದಿಗೆ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯ ಪ್ರತಿ ವರ್ಷ ಒಂದೊಂದು ವಿಶಿಷ್ಟವಾದ ಕ್ರೀಡಾ ಸ್ಪರ್ಧೆಗಳನ್ನು ಹಮ್ಮಿಕೊಳ್ತದೆ. ಹೀಗಾಗಿ ಈ ಸ್ಪರ್ಧೆಯನ್ನು ವೀಕ್ಷಿಸಲು ತುಂಬಾ ಆಕರ್ಷಕವಾದ ಸ್ಪರ್ಧೆಗಳಲ್ಲಿ ದೇಹದಾಢ್ಯ ಸ್ಪರ್ಧೆ ಕೂಡ ಒಂದು. ಮಿಸ್ಟರ್ ಕರ್ನಾಟಕ ಯೂನಿವರ್ಸಿಟಿ ಅಂತ ಒಬ್ಬ ದೇಹದಾಢ್ಯ ಪಟುವನ್ನು ಕೂಡ ಆಯ್ಕೆ ಮಾಡಿಕೊಳ್ಳಲಾಗ್ತದೆ. ಅವರು ಬಣ್ಣವನ್ನು ತಮ್ಮ ದೇಹಗಳಿಗೆ ಬಡಿದುಕೊಂಡು ಎಣ್ಣೆ ಬಣ್ಣಗಳಲ್ಲಿ ತಮ್ಮ ಆಕರ್ಷಕವಾದ ದೇಹವನ್ನು ಪ್ರದರ್ಶನ ಮಾಡ್ತಾರೆ. ದಯವಿಟ್ಟು ಎಲ್ಲರೂ, ವಿಶೇಷವಾಗಿ ದಾಂಡೇಲಿಯ ಎಲ್ಲ ಹಿರಿಯರು, ಮಕ್ಕಳು, ವಿದ್ಯಾರ್ಥಿನಿಯರು ಮತ್ತು ದಾಂಡೇಲಿ ತಾಲೂಕಿನ ಬೇರೆ ಬೇರೆ ಹಳ್ಳಿಗಳ ಹಿರಿಯರು, ವಿದ್ಯಾರ್ಥಿನಿಯರು ಬಂದು ಈ ಆಟವನ್ನು ನೋಡಿ ನಮಗೆ ಸ್ಫೂರ್ತಿಯನ್ನು ನೀಡಬೇಕು ಅಂತ ನಮ್ಮ ಮಹಾವಿದ್ಯಾಲಯದ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ನಿಮ್ಮಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಧನ್ಯವಾದ. ರಾತ್ರಿ ವೇಳೆಯಲ್ಲಿ ಮನೆಯ ಮುಂದೆ ನಿಲ್ಲಿಸಿಟ್ಟ ದ್ವಿಚಕ್ರ ವಾಹನದಿಂದ ಪೆಟ್ರೋಲ್ ಕಳ್ಳತನ. ನಗರದ ಟೌನ್ಶಿಪ್ಪಿನಲ್ಲಿ ರಾತ್ರಿ ವೇಳೆ ಮನೆಯ ಮುಂದೆ ನಿಲ್ಲಿಸಿಟ್ಟ ದ್ವಿಚಕ್ರ ವಾಹನದಿಂದ ಪೆಟ್ರೋಲ್ ಕಳ್ಳತನ ನಡೆದಿದೆ. ಸಾರ್ವಜನಿಕರು ಹೇಳುವ ಪ್ರಕಾರ ಸುಮಾರು 6ರಿಂದ 7 ತಿಂಗಳು ಕಳೆದಿದೆ ಈ ರೀತಿ ಪೆಟ್ರೋಲ್ ಕಳ್ಳತನ ಆಗುತ್ತಿರುವುದು. ಸಾರ್ವಜನಿಕರೇ, ಹಾಗಾದರೆ ನಾವು ತೋರಿಸುವ ಈ ದೃಶ್ಯ ನೋಡಿದರೆ ನಿಮಗೆ ತಿಳಿಯುತ್ತೆ ಯಾವ ರೀತಿಯಲ್ಲಿ ಚಾಲಾಕಿತನದಿಂದ ಪೆಟ್ರೋಲ್ ಕಳ್ಳತನ ಮಾಡುವುದು. ಸರ್ ಎಲ್ಲ ಬೈಕ್ ಚೆಕ್ ಮಾಡ್ತಾ ಇದ್ದಾರೆ ನೋಡಿ ಸರ್. ಚೆಕ್ ಮಾಡಿ 3 ಜನ ಇದ್ದಾರೆ ಸರ್. ಒಬ್ಬ ಅಲ್ಲಿ ಹಿಂದ್ಗಡೆ ನಿಂತಿದ್ದಾನೆ ಸರ್. ಇವರಿಬ್ರು ಇಲ್ಲಿ ಬಂದಿದ್ದಾರೆ ಸರ್. ನೋಡಿ ಸರ್, ಬಾಟ್ಲಿನೂ ಕೇಳ್ತಾ ಇದ್ದಾನೆ. ಅವನಿಗೆ ಬಾಟ್ಲಿ ಬೇಕಾಗಿದೆ ಸರ್ ಪೆಟ್ರೋಲ್ ತೊಗೊಂಡೋಗ್ಲಿಕ್ಕೆ. ಇವ್ ನೋಡ್ರಿ, ಕಪ್ಪು ಬಟ್ಟೆ ಅದಾವ ನೋಡ್ರಿ ಸರ್. ಎಲ್ಲ ಕಡೆ ಇನ್ಸ್ಪೆಕ್ಷನ್ ಮಾಡ್ತಾನೆ. ನೀವೇನಾದ್ರು ಕ್ರಮ ತಗೋಬೇಕು ಸರ್. ಇದು ಮೊದಲಿಂದ ನಡೆದಿದೆ. ನಮ್ಗೆ ಈ ಟೈಮ್ಗೆ ನಮ್ಗೆ ಕರೆಕ್ಟಾಗಿ ಸಿಕ್ಕಿದೆ ಸರ್. ಇದು ಸುಮಾರು ಒಂದು 6-7 ತಿಂಗಳ ವರ್ಷ ಆಗ್ಲಿಕ್ಕೆ ಬಂತು ಸರ್. ಎಲ್ಲ ಚೆಕ್ ಮಾಡ್ತಾ ಇದಾರೆ ಸರ್. ಇವ್ ನೋಡ್ರಿ, ಕರಿ ಶರ್ಟ್ ನೋಡ್ರಿ ಸರ್, ಕಿಟಕಿಯಲ್ಲಿ ಹೋಗ್ತಾನೆ ನೋಡಿ ಸರ್. ಇದಕ್ಕೆ ನೀವು ಕ್ರಮ ತಗೋಬೇಕು ಸರ್. ದಯಮಾಡಿ ನೀವು ಒಬ್ರು ಗಸ್ತಿ ಕಳಿಸಿದ್ರೆ ಭಾಳ ಚಲೋ ಸರ್. ಇದು 1-2 ಓಣಿಗೆ ಒಂದು ಬುಕ್ ಮಾಡಿದ್ರೆ ಇನ್ನೂ ಭಾಳ ಚಲೋ ಸರ್. ಅಲ್ಲಿ ನೋಡಿ ಸರ್, ಅವ್ನು ಪೈಪ್ ಕಟ್ ಮಾಡಿದಾನಂತ ಸರ್. ಆ ಬೈಕ್ ಓನರ್ ಹೇಳ್ತಾರೆ ಸರ್, ನಿಮ್ಗೆ ಬಂದು ಭೇಟಿ ಆದ್ರೆ ಬೇಕಾರೆ ಸರ್. ಸುಮಾರು ಒಂದು 10-15 ನಿಮಿಷ ಆಯಿತು, ಇನ್ನೂ ಆದರೂ ಅವನು ಎದ್ದೇಳ್ತಾ ಇಲ್ಲ ಸರ್. ನಾನು ವಿಡಿಯೋ ಸಲುವಾಗಿ ಪೌಸ್ ಮಾಡಿದ್ದೆ ಸರ್. ಸರ್ ಇನ್ನೂ ಆದರೂ ಅಲ್ಲೇ ಇದ್ದಾನೆ ಸರ್. ಸುಮಾರು 15-20 ನಿಮಿಷ ಆಯ್ತು ಸರ್. ಇನ್ನೂ ಆದರೂ ಅಲ್ಲೇ ಇದ್ದಾನೆ ಸರ್. ನೋಡಿ ಸರ್, ಅವನ ಸ್ನೇಹಿತರೆಲ್ಲ ಬಂದರು ನೋಡಿ ಸರ್. 3 ಜನ ಇದ್ದಾರೆ ಸರ್. 3 ಜನ ಇದ್ದಾರೆ ಸರ್. ಅವರು ಮಾನಿಟರ್ ಮಾಡ್ತಾನೆ ಇದ್ದಾರೆ ನೋಡಿ ಸರ್. ಬೇರೆ ಗಾಡಿ अगर कोई भी हैंडल लॉक नहीं रहता था लेके जाता था गाड़ी में। 3 जने थे ऑलरेडी। कितना ये देखो ऊपर का गाड़ी देख रहे हैं, लक्ष्मण गाड़ी देखो, लक्ष्मण गाड़ी देख रहे हैं तो कोई भी कार बैठे हो ना और सामने जो घर है ना अरे नहीं वो स्कूटी हमें लोग लॉक डाल के ಇಮ್ರಾನ್, ಟೈಮ್ ಎಷ್ಟಿದೆ ಅವಾಗ? ಟೈಮ್ ಕಿತ್ನಾ ಸರ್? ಅವಾಗ 2:30 ಆಗಿತ್ತು ನೋಡಿ ಸರ್. ಅವ್ರು 2 ಗಂಟೆಗೆ ಬಂದಿದ್ದಾರೆ. 2:30 ಆದ್ರೂ ಇನ್ನೂ ಹೋಗ್ತಾ ಇಲ್ಲ ಸರ್ ಅವರು. ಕ್ಯಾಮ್ರಾ ಅವ್ನಿಗೆ ಕ್ಯಾಮ್ರಾ ಇದ್ದು ಗೊತ್ತಾಗಿದೆ ಸರ್. ಬ್ಲ್ಯಾಕ್ ಟಿ ಶರ್ಟ್ ಅವನಿಗೆ ನೋಡಿ.
कैमरा है बोल को मालूम हुआ जी अभी मालूम हुआ वो काला शर्ट वाला को शर्ट वाला दिखा रहा है कैमरा है बोल को अभी डरे हो ना भागते देखो अभी चुप्पी से बैठे देखो नहीं ಈಗ ಲೈಟ್ ಕಂಬ ಕಡೆ ಮುಚ್ಕೊಂಡಿದ್ದಾನೆ ನೋಡಿ ಸರ್ ಕ್ಯಾಮ್ರಾ ಇದ್ದಿದ್ದಕ್ಕೆ ನೋಡ್ರಿ ಸರ್ ಇನ್ನೊಂದು ಬಾಟ್ಲಿ ತಂದಾನ ಸರ್ ಅವನು ನಮ್ಮ ಗಾಡಿ ಕೈ ಹಚ್ಚಿದ ನೋಡ್ರಿ ಮತ್ತೆ ಲಕ್ಷ್ಮण का भी लिए उन्होंने हाँ लिए लक्ष्मण को सुबह मालूम नहीं है वो चले गए उन्हें तीनों गाड़ी का लिए तीनों गाड़ी का लिए हमारा लिए वो ड्यूटी चले गए उन्हें पेट्रोल जोड़ गए क्या अंकल बदलो क्या 100 रुपए अभी जो अंदर जा रहे हैं नीचे जा रहे दो लोग ಹೌದಾ ಮೂರು ಗಾಡಿ ಮಾಡಿದ್ರು ನೋಡು ನೋಡ್ರಿ ಅಂಕಲ್ ಅಲ್ಲಿ 2:20 ಬಂದಿದ್ರು ಅವರು 2:33 ತಗೊಂಡು ಹೋದ್ರು ಗೊತ್ತಾಯ್ತು ಅವ್ರಿಗೆ ಕ್ಯಾಮ್ರಾ ಇದೆ ಎಲ್ಲ ಪೂರ್ತಿ ಬಿಟ್ಟು ಗಾಡಿ ಮಾಡಿದ್ರು ಸ್ವಲ್ಪ ಐತ್ರಿ ತುಂಬಿದ ನಿಂತಾರ ಹೊಡಿದಾರ ಬಾಟ್ಲಿಗಳು ತುಂಬಿದಾವಲ್ಲ ಹಿಂಗ ಬಿಟ್ಟು ಬಿಟ್ಟಿದ್ದಾರೆ इमरान अभी जाते नहीं वापस आते क्या जाते ತುಂಬಿರ್ಬೇಕಾವ ಟ್ರೈಬಲ್ ಈಕೋ ಶಾಪ್ 100% ಶುದ್ಧ ಗೃಹ ಬಳಕೆ ವಸ್ತುಗಳು ಮತ್ತು ಆಯುರ್ವೇದಿಕ್ ಔಷಧಿಗಳು ರಾಜ್ಯ ದೇಶ ವಿದೇಶಗಳಲ್ಲಿ ವಿತರಣೆಯಾಗುತ್ತಿರುವ ಏಕೈಕ ಅಂಗಡಿ ದಾಂಡೇಲಿ ಗಣೇಶ್ ಗುಡಿ ಮತ್ತು ಗೋಕರ್ಣದಲ್ಲಿ ಲಭ್ಯವಿದೆ. ಕೆಲವೊಂದು ಆಯುರ್ವೇದ ಔಷಧಿಗಳ ಮೇಲೆ ರಿಯಾಯಿತಿ ದರ ಮತ್ತು ಮನಿ ಬ್ಯಾಕ್ ಗ್ಯಾರಂಟಿ ಇರುತ್ತದೆ. ಈಗಲೇ ಸಂಪರ್ಕಿಸಿ. ವಿಳಾಸ ಟ್ರೈಬಲ್ ಈಕೋ ಶಾಪ್, JN ರೋಡ್, ದಾಂಡೇಲಿ. ದೂರವಾಣಿ ಸಂಖ್ಯೆ 9481448452 ಮತ್ತು ವೆಬ್ಸೈಟ್ ವಿಳಾಸ www.tribalecoshop.com. ಹಿಂದೆ ಸಂಪರ್ಕಿಸಿ, ಇದರ ಪ್ರಯೋಜನ ಪಡೆಯಿರಿ. ನಮ್ಮ ಶಾಪ್ ಹೆಸರು ಟ್ರೈಬಲ್ ಎಕೋ ಶಾಪ್ ಅಂತ. ಇಲ್ಲೇನು ಪ್ರಾಡಕ್ಟ್ ಕಾಣಿಸಿದೆ ಇದೆಲ್ಲ ಹೋಮ್ ಮೇಡ್ ಪ್ರಾಡಕ್ಟ್ಸು, ಆಯುರ್ವೇದ ಮೆಡಿಸನ್ಸು. ಇಲ್ಲಿರೋ 80% ಪ್ರಾಡಕ್ಟ್ಸ್ ನಾವು ನಮ್ಮ ಗುಡಿ ಕೈಗಾರಿಕೆಯಲ್ಲಿ ರೆಡಿ ಮಾಡ್ತೀವಿ. ಇಲ್ಲಿರೋಂಥ ಪ್ರಾಡಕ್ಟ್ಸಲ್ಲಿ ನಿಮಗೆ ಕೆಲವೊಂದು ನಾವು ಪ್ರಾಡಕ್ಟ್ಸ್ಗೆ ಹೇರ್ ಫಾಲ್ದು, ಪೇನ್ ಆಯಿಲು, ಡ್ಯಾಂಡ್ರಫ್ಗೆ ಆ ಥರ ಪ್ರಾಡಕ್ಟ್ಸ್ ಎಲ್ಲ ನಾವು ಮನಿ ಬ್ಯಾಕ್ ಗ್ಯಾರಂಟಿ ಕೂಡ ಕೊಡ್ತೀವಿ. ಪ್ರಾಡಕ್ಟ್ಸ್ ಎಲ್ಲ ನಾವೇ ಮಾಡೋದ್ರಿಂದ ಪ್ರಾಡಕ್ಟ್ ಕ್ವಾಲಿಟಿ ಮೇಲೆ ನಾವು ಗ್ಯಾರಂಟಿನ ಕೊಡ್ತೀವಿ. ಹಾಗೇನೆ ನಮ್ಮ ಶಾಪ್ ಬಂದ್ಬಿಟ್ಟು ದಾಂಡೇಲಿ ಗಣೇಶ್ ಗುಡಿ ಇಲ್ವ, ಹಾಗೇನೆ ಗೋಕರ್ಣ ಓಮ್ ಬೀಚ್ ಅಲ್ಲಿ ಇದೆ. ಈ ತರ ನಮ್ದು 3 ಶಾಪ್ಗಳು ಇವೆ. ಯಾರೆಲ್ಲ ಶಾಪಿಗೆ ಬರೋದು ಇದೆ ಅವರು ದಾಂಡೇಲಿ ಇಲ್ವ ಅಥವಾ ಗಣೇಶ್ ಗುಡಿ ಇಲ್ಲ ಅಂದ್ರೆ ಗೋಕರ್ಣ ಶಾಪಲ್ಲಿ ಬರ್ಬೋದು. ಇಲ್ಲ ಅಂತ ಹೇಳಿದ್ರೆ ನಮಗೆ ವೆಬ್ಸೈಟ್ ಆರ್ಡರ್ ಮಾಡಿದ್ರೆ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ನಾವು ಕೊರಿಯರ್ಗಳನ್ನ ಕಳಿಸ್ಕೊಡ್ತೀವಿ. ನೀವು ವೆಬ್ಸೈಟಲ್ಲಿ ಆರ್ಡರ್ನ ಮಾಡ್ಬೋದು. www.tribalecoshop.com ಅಂತ ವೆಬ್ಸೈಟ್ ಕೂಡ ಇದೆ.